ನಮಸ್ಕಾರ ಸ್ನೇಹಿತರೆ, ದೊಡ್ಡಿ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ಎಲ್ಲ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಹಾಗೆ ಇತರರಿಗೆ ಶೇರ್ ಮಾಡಿ. ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಸರ್ವೇ ಸಾಮಾನ್ಯವಾಗಿ ಕಾಡುತ್ತಿರುವ ಸಮಸ್ಯೆ ಎಂದರೆ PCOD ಹಾಗೂ PCOS. ಪಾಲಿಸಿಸ್ಟಿಕ್ ಓವರೀಸ್ ಸಿಂಡ್ರೋಮ್ ಸಮಸ್ಯೆಯಿಂದಾಗಿ ಋತುಚಕ್ರದಲ್ಲಿ ವ್ಯತ್ಯಾಸ, ಸ್ಥೂಲಕಾಯ, ಮುಖದಲ್ಲಿ ಮೊಡವೆ, ಮುಟ್ಟಿನ ಸಂದರ್ಭದಲ್ಲಿ ಅಸ್ವಸ್ಥತೆ, ಹಾಗೆಯೇ ಮದುವೆಯಾದ ಅನೇಕ ಹೆಣ್ಣು ಮಕ್ಕಳಿಗೆ ಬಂಜತನ ಕಾಡುತ್ತಲಿದೆ. ಈ ಸಮಸ್ಯೆಗೆ ಪರಿಹಾರವೆಂಬಂತೆ ಭಾರತೀಯ ಆಯುರ್ವೇದಿಕ್ ಪದ್ಧತಿಯಲ್ಲಿ ಬೆಳದಿಂಗಳ ನೀರು ಅಥವಾ ಮೂನ್ ಚಾರ್ಜ್ಡ್ ವಾಟರನ್ನು ಔಷಧಿ ಎಂಬಂತೆ ಬಳಸಲಾಗುತ್ತಿದೆ. ಬೆಳದಿಂಗಳ ಊಟ ಗೊತ್ತು, ಪ್ರೇಮಿಗಳಿಗೆ ಬೆಳದಿಂಗಳ ನೋಟವೂ ಗೊತ್ತು. ಆದರೆ ಈ ಬೆಳದಿಂಗಳ ನೀರು ಎಂದರೇನು, ಇದನ್ನು ಹೇಗೆ ತಯಾರಿಸಲಾಗುತ್ತದೆ ಎಂಬ ಪ್ರಶ್ನೆ ಕಾಡುತ್ತದೆ. ವರ್ಷಕ್ಕೆ 12 ಮಾಸಗಳಿದ್ದು 12 ಮಾಸಗಳಲ್ಲಿ 12 ಹುಣ್ಣಿಮೆಗಳು ಬರ್ತವೆ. ಹುಣ್ಣಿಮೆಯ ದಿನ ಗಾಜಿನ ಬಾಟಲ್ನಲ್ಲಿ ನೀರನ್ನು ತುಂಬಿಸಿ ಮನೆಯ ಹೊರಗೆ ಅಥವಾ ಬೆಳದಿಂಗಳು ಸಂಪೂರ್ಣವಾಗಿ ಬೀಳುವ ಜಾಗದಲ್ಲಿ ಇಡಬೇಕು. ಸೂರ್ಯೋದಯಕ್ಕೆ ಮುಂಚಿತವಾಗಿ ಚಂದ್ರನ ಬೆಳಕನ್ನು ಹೀರಿಕೊಂಡಿರುವ ನೀರಿನ ಬಾಟಲನ್ನು ಮನೆಯಲ್ಲಿ ಸೂರ್ಯನ ಕಿರಣಗಳು ಬೀಳದ ಜಾಗದಲ್ಲಿ ಇರಿಸಿಕೊಳ್ಬೇಕು. ಹೀಗೆ ತಯಾರಿಸಿಕೊಂಡ ಮೂನ್ ಚಾರ್ಜ್ಡ್ ವಾಟರನ್ನು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. ಟೀ ಕಾಫಿ ಮಾಡಲು ಕೂಡ ಈ ನೀರನ್ನು ಬಳಸಬಹುದಂತೆ. ಮೂನ್ ವಾಟರನ್ನು ಪ್ರತಿನಿತ್ಯ ಹೆಣ್ಣು ಮಕ್ಕಳು ಬಳಸೋದ್ರಿಂದ ಮೈಕಾಂತಿ ಗುಲಾಬಿ ಬಣ್ಣದಂತೆ ಮಿರುಗಲಿದೆಯಂತೆ. ಮುಖದಲ್ಲಿನ ಮೊಡವೆಗಳು ದೂರವಾಗಿ ದಡೂತಿ ದೇಹಕ್ಕೆ ಬದಲಾಗಿ ಸೂಕ್ಷ್ಮಕಾಯರಾಗ್ತಾರಂತೆ. ಸರಿಯಾದ ಸಮಯಕ್ಕೆ ಋತುಚಕ್ರದ ಕ್ರಿಯೆ ನಡೆಯಲಿದ್ದು ಬಂಜತನ ದೂರವಾಗಲಿದೆಯಂತೆ. ಚಂದ್ರ ಜಲತತ್ವಕಾರಕ, ಮನೋಕಾರಕ ಹಾಗೂ ಸ್ತ್ರೀತತ್ವಕಾರಕ ಕೂಡ ಹೌದು. ಜ್ಯೋತಿಷ್ಯದಲ್ಲಿ ಚಂದ್ರನನ್ನು ಸ್ತ್ರೀ ಗ್ರಹ ಎಂದು ಕರೆಯಲಾಗುತ್ತದೆ. ಹುಣ್ಣಿಮೆಯ ಚಂದ್ರನನ್ನು ಶುಭವೆಂದು ಗುರುತಿಸಲಾಗುತ್ತೆ. ಚಂದ್ರನು ಭೂಮಿಯನ್ನು ಒಂದು ಸುತ್ತು ಹಾಕಲು 30 ದಿನಗಳನ್ನು ತೆಗೆದುಕೊಳ್ತಾನೆ. ಸ್ತ್ರೀಯರ ಋತುಚಕ್ರದ ಕ್ರಿಯೆಯು 28ರಿಂದ 30 ದಿನಗಳ ಒಳಗೆ ನಡೆಯಲಿದೆ. ಹಾಗಾಗಿ ಚಂದ್ರನಿಗೂ ಸ್ತ್ರೀಯರಿಗೆ ಸಂಬಂಧಿಸಿದ ಆರೋಗ್ಯಕ್ಕೂ ಸಂಬಂಧವಿದೆ ಎಂದು ಭಾರತೀಯ ಆಯುರ್ವೇದ ತಜ್ಞರು ಅಭಿಪ್ರಾಯಪಡುತ್ತಾರೆ. ಬೆಳದಿಂಗಳ ನೀರನ್ನು ಪ್ರತಿನಿತ್ಯ ಹೆಂಗಸರು ಸೇವಿಸುವುದರಿಂದ ಮಾನಸಿಕ ಖಿನ್ನತೆ ದೂರವಾಗುತ್ತದೆಯಂತೆ. ಇದರಿಂದ ದೈಹಿಕ ಹಾಗೂ ಮಾನಸಿಕವಾಗಿ ಹೆಣ್ಣು ಮಕ್ಕಳು ಸದೃಢರಾಗುತ್ತಾರಂತೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಪದೇ ಪದೇ ಉಂಟಾಗುವ ಜಗಳ, ಅನಾರೋಗ್ಯ ಸಮಸ್ಯೆಗಳು ತಲೆದೋರುತ್ತಿದ್ದರೆ ಮೂನ್ ವಾಟರನ್ನು ಮನೆ ಶುಚಿಗೊಳಿಸುವ ನೀರಿಗೆ ಬೆರೆಸಿ ಮನೆ ಶುಚಿಗೊಳಿಸಿದರೆ ಎಲ್ಲ ಸಮಸ್ಯೆಗಳು ದೂರವಾಗ್ತವಂತೆ. ಇಷ್ಟೆಲ್ಲ ಪ್ರಯೋಜನಕಾರಿಯಾದ ಮೂನ್ ಚಾರ್ಜ್ಡ್ ವಾಟರ್ ಅಥವಾ ಬೆಳದಿಂಗಳ ನೀರನ್ನು ಔಷಧಿಯ ಜೊತೆಗೆ ತೆಗೆದುಕೊಂಡು ಆರೋಗ್ಯವಂತರಾಗಲಿ. ಇಂಥ ಸರಳ ಪರಿಹಾರಗಳಿಂದಲೇ ಭಾರತೀಯ ಆಯುರ್ವೇದ ಪದ್ಧತಿ ಆರೋಗ್ಯವಂತ ಸಮಾಜವನ್ನು ನಿರ್ಮಿಸ್ತಾ ಇದೆ. ಈ ವಿಡಿಯೋವನ್ನು ಯಾರೆಲ್ಲ PCOS ಸಮಸ್ಯೆಯಿಂದ ಬಳಲುತ್ತಿದ್ದಾರೆಯೋ ಅವರಿಗೆಲ್ಲ ತಲುಪಿಸಿ ಅವರನ್ನು ಉತ್ತಮ ಆರೋಗ್ಯವಂತರನ್ನಾಗಿಸಿ. ಆದರೆ ಕೆಲವು ಹುಣ್ಣಿಮೆಯ ದಿನಗಳಲ್ಲಿ ಗ್ರಹಣ ಸಂಭವಿಸೋದ್ರಿಂದ ಗ್ರಹಣದಲ್ಲಿ ಮೂನ್ ವಾಟರನ್ನು ತಯಾರಿಸಿಕೊಳ್ಬಾರ್ದು. ಇದರಿಂದ ನಕಾರಾತ್ಮಕ ಸಮಸ್ಯೆಗಳು ತಲೆದೋರಲಿವೆಯಂತೆ. ಹಾಗಾಗಿ ಗ್ರಹಣವಿಲ್ಲದ ಹುಣ್ಣಿಮೆಯ ಚಂದ್ರನ ನೀರನ್ನು ಬಳಸೋದು ಸೂಕ್ತವಾದದ್ದು. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಆಯುರ್ವೇದ ತಜ್ಞರ ಅಭಿಪ್ರಾಯವಾಗಿದೆ. ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.